ವೇದಾಂತ್, ವಿಜಯ್, ನಿನಗೆ ಎಷ್ಟು ಸಲ ಹೇಳೋದು? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ. ಒಂದೇ ಟೈಮಲ್ಲ ಬೆಡ್ ಮೇಲೆ ಹಾಕ್ಬೇಡ ಅಂತ 1000 ಸಲ ಹೇಳಿದೆ. ಕನ್ನಡ ಅರ್ಥ ಆಗಲ್ಲ ನಿನಗೆ? ಹಲೋ ಸಾಹೇಬ್ರೆ, ಇದು ನಮ್ಮ ಡೈಲಾಗ್. ಮೇನ್ ತಾವು ಟಿಪಿಕಲ್ ಗಂಡನ ಥರ ಆಡ್ತಿದ್ದೀರಾ ಅಂದೆ. ನಿಮ್ಗೆ ದಿನಕ್ಕೊಂದೊಂದು ಡಿಸೈನ್ ಶರ್ಟ್ನ ಐರನ್ ಮಾಡಿರ್ತೀನಿ. ಅಲ್ಲ, ಆಫೀಸಲ್ಲಿ 100 ಜನ ಹುಡುಗಿರಿದ್ದಾರೆ ಅನ್ನೋ ಥರ ಯಾಕೆ ಆಡಬೇಕು? ಮದುವೆ ಆದಮೇಲೆ ಈ ಬಟ್ಟೆ ಶೋಕಿ ಎಲ್ಲ ಯಾಕೆ ಅಂತೀನಿ. ಹಲೋ, ನಾನು ಮ್ಯಾಚ್ ಶುರು ಮಾಡಿದ್ದು ಟವಲ್ ಬಿಟ್ಟು. ನೀನು ಎಲ್ಲಿಂದ ಎಲ್ಲಿಗೋ ಹೋಗ್ತಿದ್ದೀರಾ? ಆಕ್ಚುಲಿ ಟಿಪಿಕಲ್ ಹೇಳ್ತಿದ್ದಾರೆ ಆಡ್ತಿರೋ ನೀನು. ನಿನ್ನ ಪೊಸೆಸಿವ್ನೆಸ್ ಎಲ್ಲ ಓವರ್ ಆಯ್ತು. ಸುಮ್ಮನೆ ನಾನ್ಸೆನ್ಸ್ ಇಮ್ಯಾಜಿನೇಷನ್ ಎಲ್ಲ ಬೇಕಾಗಿಲ್ಲ. ನಿಮ್ಮ ಮೂತಿಗೆ ನಾನು ಸಿಕ್ಕಿರೋದೇ ಹೆಚ್ಚು. ಬೇರೆ ಯಾವ ಹುಡುಗಿನೂ ನಿಮ್ಮ ಕಡೆ ಮೂಸ್ ಕೂಡ ನೋಡ್ತಾ ಇರಲಿಲ್ಲ ಅಂತ ನನಗೆ ಗೊತ್ತಿಲ್ವಾ? ಏನ್ ನಿನಗೆ ಬಾರಿ ದೇವಲೋಕದಿಂದ ಹೇಳಿ ಬಂದಿರೋ ಮನ್ಮಥ ಸಿಗ್ತಿದ್ದ. ನಿನ್ ಪುಣ್ಯ ನಾನು ನಿನ್ನ ಮದುವೆ ಆಗಿದ್ದೀನಿ ಅನ್ನೋದು ನೆನಪಿರ್ಲಿ. ಇದಪ್ಪ ಕಾಮಿಡಿ ಅಂದ್ರೆ. ಮದ್ವೆ ಆದ್ಮೇಲೆ ಹುಚ್ಚು ಬಿಡುತ್ತೆ ಅಂತಾರೆ. ಆದ್ರೆ ತಮಗೆ ಹುಟ್ಟೋ ಮಕ್ಕಳಿಗೂ ಮದ್ವೆ ಆದ್ರೂ ಭ್ರಮೆ ಹುಚ್ಚು ಕಮ್ಮಿ ಆಗಲ್ಲ ಅನ್ಸುತ್ತೆ. ಹೆವಿ ಹೆಡ್ ವೇಟು ರೀ ನಿಮ್ಗೆ. ಗಂಡನಿಗೆ ಎದ್ದು ಮಾತಾಡ್ತೀಯ ಬಾಜಾರಿ. ನೋಡಿ, ಬೇಡ, ನಾನು ಸರಿ ಇಲ್ಲ. ಒಡ ಹುಟ್ಟಿದ ಗಂಡನಿಂದಲೇ ಅಸಭ್ಯ ವರ್ತನೆ ಅಂತ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಒಡ ಹುಟ್ಟಿದ ಗಂಡ ಏನೋ ಬಾಯ್ ಮಿಸ್ ಆಗಿ ಬಂತು. ಫ್ಲೋನಲ್ಲಿ ಬ್ರೇಕ್ ಇರಲ್ಲ, ಫಿಲ್ಟರ್ ಅಂತೂ ಮೊದಲೇ ಇಲ್ಲ. ಇದೆಲ್ಲ ನಿಮ್ಗೆಲ್ಲ ಅರ್ಥ ಆಗಬೇಕು. ಸಿಡಕ್ ಮೂತಿ ಸಿದ್ದಪ್ಪ, ಸುಳ್ಳೆ ಪುಳ್ಳೆ. ವೇದಾಂತ್ ಪಾಯಲ್ಲಿ ನಾನು ಮದುವೆ ಆಗ್ತೀನಿ ಅಂತ ಒಂದೇ ಒಂದು ಮಾತು ಕೂಡ ಬಂದಿಲ್ಲ. ಆಗ್ಲೇ ನಾನು ಕನ್ಸು ಕಾಣಕ್ಕೆಲ್ಲ ಶುರು ಮಾಡಿದ್ನಲ್ಲ. ನೀನು ಮನ್ಮತಾನೆ. ನನಗೆ ನೀನು ಸಿಕ್ಕಿದ್ರೆ ದೇವಲೋಕದಿಂದ ಇಳಿದು ಬಂದು ಒಂಥರನೇ ನೋಡ್ಕೋತೀನಿ. ಯಾಕಮ್ಮ ಟಿವಿ ಆಫ್ ಮಾಡಿದೆ? ಇನ್ನೇನು ಮಾಡಬೇಕಾಗಿತ್ತು? ಈ ಗೋಳನ್ನ ನೋಡಬೇಕಾಗಿತ್ತಾ? ನಮಗೆ ಸಾವಿರಾರು ಸಮಸ್ಯೆ ಇದೆ. ನಮ್ಮ ಗೋಳನ್ನು ಕೇಳೋರು ಯಾರೂ ಇಲ್ಲ. ಇನ್ನು ನಾಟಕದ ಕಣ್ಣಿದೆ ನೋಡಬೇಕಾ? ಈಗಿನ್ನು ದೀಪ ಹಚ್ಚಿ ಬಂದಿದ್ದೀನಿ ಕಣೆ. ಅದೇ ಹೊತ್ತಿಗೆ ಮಾಂಗಲ್ಯ ಭಾಗ್ಯ ಎಲ್ಲ ನಶಿಸಿ ಹೋಯ್ತು ಅಂತ ಮಾತು ಕೇಳಿದ್ರೆ ಅಪಶಕ್ನ ಕಣೆ. ಅಯ್ಯೋ ಅಮ್ಮ, ನಿನ್ನ ದೇವ್ರ ದೀಪ ಹಚ್ಚೋಕ್ಕೂ ಇವ್ರು ಗೋಳಿರೋ ಸೀರಿಯಲ್ ನೋಡೋಕ್ಕೂ ಏನಮ್ಮ ಸಂಬಂಧ? ನಿನ್ಗಿದೆಲ್ಲ ಅರ್ಥ ಆಗಲ್ಲ ಕಣೆ. ಹೇಳಿದ್ರೆ ನಮ್ಮನ್ನೇ ಆಡ್ಕೋತೀರ. ದೀಪ ಹಚ್ಚೋ ಹೊತ್ತು ಅಂದರೆ ಲಕ್ಷ್ಮಿ ಬರೋ ಕಾಲ. ಆ ಟೈಮಲ್ಲಿ ನೀವು ಹೋಗಿ ಹೋಗಿ ಈ ಗೋಲ್ಡನ್ ಸೀರಿಯಲ್ಗಳೆಲ್ಲ ನೋಡಿದ್ರೆ ಲಕ್ಷ್ಮಿ ಬರ್ತಾಳಾ?
ಅಮ್ಮ ನೀವು ಹೇಳಿದ ನಿಜ ಅನಿಸ್ತಿದೆ ಅಮ್ಮ. ನಂಗೆ ಯಾಕೋ ಏನೋ ಅಪಶಕನ ಆಗುತ್ತೆ ಅನಿಸ್ತಿದೆ. ಅವ ಅಜ್ಜಿ ನೋಡಿದ್ರೆ ಸರಿಯಾಗಿ ಬ್ಲೇಡ್ ಹಾಕೋ ಥರ ಇದಾರಲ್ವಾ? ಯಾವಾಗಲೂ ಅಮೂಲ್ಯ ಇನ್ನೊಬ್ರು ತಲೆ ತಿಂತಿದ್ಲು, ಆದರೆ ಇವತ್ತು ಅಜ್ಜಿ ಅವಳ ತಲೆ ಒಳಗೆ ಕೈ ಹಾಕಿ ಬ್ರೈನನ್ನ ಚಟ್ನಿ ಥರ ರುಬ್ಬಿದ್ರೂ ಆಶ್ಚರ್ಯ ಇಲ್ಲ. ಸುಹಾಸಿನಿ ಕೂಡ ನಿನ್ನನ್ನು ಸೊಸೆ ಥರನೇ ಮಾತಾಡಿಸ್ತಾ ಇದ್ಲು ಅಂತ ಗೊತ್ತಾಯಿತು. ನನಗೂ ಮೊದಲು ನಿಮ್ಮಿಬ್ಬರನ್ನ ನೋಡಿದಾಗ ನಾಟಕ ಅಂತಲೇ ಅನ್ನಿಸ್ತಾ ಇತ್ತು. ಆದರೆ ಕಣ್ಣು ಸುಳ್ಳು ಹೇಳಲ್ಲ ನೋಡು. ಯಾವಾಗ ನಿಮ್ಮಿಬ್ಬರಲ್ಲಿ ಒಳ್ಳೆ ಗೆಳೆತನ ನೋಡೋದ್ನೋ ಆಗ ಎಲ್ಲ ಅರ್ಥ ಆಗೋಯ್ತು. ನಿಜ ಹೇಳಬೇಕು ಅಂದ್ರೆ ನಮ್ಮ ವೇದಾಂತಿಗೆ ನೀನೇ ಸರಿಯಾದ ಜೋಡಿ. ಅವನ್ನ ಒಂದು ಹದಕ್ಕೆ ತಂದು ಎಲ್ಲಾರ ತರ ನಾರ್ಮಲ್ ಮಾಡೋದಕ್ಕೆ ನಿನ್ನ ಕೈಯಲ್ಲಿ ಮಾತ್ರ ಸಾಧ್ಯ ನೋಡು. ನಿನ್ನ ಹತ್ರ ಒಂದು ಗುಟ್ಟು ಹೇಳ್ಬೇಕು ನಾನು. ಗುಟ್ಟ ಏನಜ್ಜಿ? ಅದು ನಿಮ್ಮಿಬ್ಬರದೇ ಗುಟ್ಟು ಕಡೆ. ನಮ್ಮಿಬ್ರು ಗುಟ್ಟ? ನಮ್ಮ ರೌಡಿನಾಥ್ ರಿಯಾಕ್ಷನ್ ನೋಡಿದ್ರೆ ಕಾನ್ ಕೇಸ್ ಅನಿಸ್ತಾ ಇದೆ. ನಿರೀಕ್ಷೆ ನಿಜ ಆಗೋ ಗಳಿಗೆ ಬಂದಿದ, ತಾಳ್ಮೆ ಇರಲಿ. ಹೌದು ಕಣೆ, ನಿಮ್ಮಿಬ್ಬರದೇ. ವೇದಾಂತು ಸುಹಾಸಿನಿಗೆ ಕಾಲ್ ಮಾಡಿ ಒಂದು ಮುಖ್ಯವಾದ ವಿಚಾರ ಮಾತಾಡ್ಬೇಕು, ಮನೆಗೆ ವಾಪಸ್ ಬರ್ತಿದ್ದಾಗೆ ಹೇಳ್ತೀನಿ ಅಂದಿದ್ದಾನಂತೆ. ಹೌದಾ ಅಜ್ಜಿ? ಹ್ಞೂ, ಮತ್ತೆ ನನ್ನ ಪ್ರಕಾರ ನಿಮ್ಮಿಬ್ಬರ ಪ್ರೀತಿ ವಿಷಯನ ಎಲ್ಲರ ಎದುರಿಗೆ ತಿಳಿಸೋ ಉದ್ದೇಶ ಇರಬೇಕು ಅಂತ ನನಗೆ ಡೌಟು. ಅಜಯ್, ಅದು ಅವನೇ ಬಂದ್ಬಿಟ್ಟಲ್ಲ.